गरुडगमन तव चरणकमलमिह मनसि लसतु मम नित्यम्। गरुडगमन तव चरणकमलमिह मनसि लसतु मम नित्यम्। मनसि लसतु मम नित्यम्। मम तापमपा गुरुदेव, मम पापमपा गुरुदेव, मम तापमपा गुरुदेव, मम पापमपा गुरुदेव। जलजनयन विधिन मुचिहरण मुख विबुध विनुत पद पद्म। ಜಲಜನಯನ ವಿಧಿನ ಮುಚಿಹರಣ. ಎರಡನೇ ವಾರದ ಅತಿಥಿ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅಖಿಲ ಕರ್ನಾಟಕ ಹಡಪದ ಸಮಾಜದ ಕಾರ್ಯಾಧ್ಯಕ್ಷರು ಹಾಗೂ ಕಲ್ಪವೃಕ್ಷ ವಿದ್ಯೋದ್ದೇಶ ಸಹಕಾರ ಸಂಸ್ಥೆಯ ಸಂಸ್ಥಾಪಕರು, ಅಧ್ಯಕ್ಷರು ಹಾಗೂ BJP ತಾಲೂಕಾ ಕಾರ್ಯದರ್ಶಿಗಳು ಹಾಗೂ ತಿಪ್ಪೇನಹಳ್ಳಿ ಗ್ರಾಮ ಪಂಚಾಯತ್ ಸದಸ್ಯರು, ಇನ್ನೂ ಅನೇಕ ಸ್ಥಾನಮಾನಗಳಲ್ಲಿರ್ತಕ್ಕಂತಹ ಶ್ರೀ ದೇವು ಮುಂಡ್ರಗಿಯವರು. ಸರ್, ತಮಗೆ ಆತ್ಮೀಯ ಸ್ವಾಗತ, ನಮಸ್ಕಾರ. ತಮಗೂ ಕೂಡ ಸ್ವಾಗತ ಸರ್, ನಮಸ್ಕಾರ. ಸರ್, ಸಮಾಜದ ಎಲ್ಲ ಹಿರಿಯರಿಗೂ ನಮಸ್ಕಾರ. ಸರ್, ತಮ್ಮ ಒಂದು ಈ ವೇದಿಕೆ ಮುಖಾಂತರ ತಮ್ಮ ಕಿರುಚು ಪರಿಚಯವನ್ನು ಮಾಡಿಕೊಳ್ಬೇಕಾಗಿ ತಮ್ಮಲ್ಲಿ ವಿನಂತಿ. ಸರ್, ದೇವು ಹಡಪದ ಅಂತ ಹೇಳಿ, ನನ್ನೂರು ಬಂದ್ಬಿಟ್ಟು ತಿಪ್ಪಾಪುರ ಗ್ರಾಮ. ಹಾಂ ಸರ್. ನಾನು ಸೇವಕ ಕೆಲಸವನ್ನ ಮುಂದ್ರಿಗೆ ಪಟ್ಟಣದಲ್ಲಿ ಮಾಡ್ತಾ ಇದ್ದೇನೆ. ಹಾಂ ಹಾಂ ಸರ್. ಈಗ ಈ ಒಂದು ಕಾರ್ಯಕ್ರಮದ ಉದ್ದೇಶ, ಸಮಾಜದಲ್ಲಿ ಕೆಲವು ಮಾಧ್ಯಮಗಳು ನಮ್ಮನ್ನು ಇನ್ನೂ ದೂರ ತಳ್ತಾ ಇದ್ದಾವೆ. ಈಗೂ ಕೂಡ ನಾವು ನಮ್ಮದೇ ಆದ ಒಂದು ಸಣ್ಣ ಒಂದು ಪ್ರಯತ್ನ, ಈ ಮೂಲಕ ಒಂದು ನೇರ ಸಂಪರ್ಕ ಕಾರ್ಯಕ್ರಮ ಮಾಡ್ತಾ ಮುಂದಿನ ದಿನಮಾನಗಳಲ್ಲಿ ನಮ್ಮದೇ ಆದಂಥ ಒಂದು ಮೀಡಿಯಾನ, ಮಾಧ್ಯಮವನ್ನು ಸೃಷ್ಟಿ ಮಾಡಬೇಕನ್ನೋದೇ ನಮ್ಮ ಒಂದು ಕಿರು ಆಸೆ. ಹಾಗಾಗಿ ಈ ಒಂದು ಎರಡನೇ ವಾರದ ಅತಿಥಿ ಕಾರ್ಯಕ್ರಮವನ್ನು ಪ್ರಾರಂಭಿಸಿದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದೀರಾ, ತಮಗೆ ಮತ್ತೊಮ್ಮೆ ಸ್ವಾಗತ ಮಾಡುತ್ತಾ ಈ ಒಂದು ಕಾರ್ಯಕ್ರಮದ ಮೊದಲನೇ ಪ್ರಶ್ನೆಯನ್ನು ನಿಮಗಾಗಿ ಕೇಳ್ತಾ ಇದ್ದೀನಿ. ಈ ಒಂದು ಪ್ರಶ್ನೆಯನ್ನು ಬೆಂಗಳೂರಿನ ಯುವ ಬ್ರಿಗೇಡ್ನ ಉಪಾಧ್ಯಕ್ಷರಾದಂತಹ ಶ್ರೀ ನಿರುಪಾದಿ ಮುದ್ದಾಪುರ ಅವರು ತಮಗೆ ಕೇಳಿದ್ದಾರೆ. ನಮ್ಮ ಸಮಾಜದ ಸಂಘಟನೆಯ ಮುಂದಿನ ನಿಲುವುಗಳಾವು? ಸರ್, ಈ ಒಂದು ಪ್ರಶ್ನೆಗೆ ತಮ್ಮ ಉತ್ತರ. ಸರ್, ಮೊದಲಿಗೆ ನನ್ನ ಎಲ್ಲ ಯುವಕ ಮಿತ್ರರಿಗೆ ನಮಸ್ಕರಿಸಿ, ತಾವೇನು ವಾರದ ಅತಿಥಿ ಕಾರ್ಯಕ್ರಮವನ್ನ ಆಯೋಜಿಸಿದ್ರಿ. ಸರ್, ಬಹಳ ಒಂದು ಸಂತೋಷದಾಯಕ ವಿಷಯವಾಗಿತ್ತು. ಅದೇ ರೀತಿ ಹೆಚ್ಚು ಹೆಚ್ಚು ಯುವಕರು ನಮ್ಮನ್ನ ನಾವು ಸಮಾಜಕ್ಕೆ ತೊಡಗಿಸಿಕೊಳ್ಳಲು ಇಂಥ ಕಾರ್ಯಕ್ರಮ ಬಹಳ ಅವಶ್ಯಕತೆ ಇರುತ್ತೆ. ತದನಂತರ ಯಾರು ಸಮಾಜದಲ್ಲಿ ತಮ್ಮದೇ ಆದ ಒಂದು ಸಮಾಜ ಕೊಡುಗೆಯನ್ನ ಕೊಟ್ಟಿದ್ದಾರೆ, ಅವರನ್ನ ವಾರದ ಅತಿಥಿಯನ್ನಾಗಿ ಮಾಡಿ ಮತ್ತೆ ಅವರನ್ನ ಹುರಿದುಂಬಿಸುವಂತ ಕಾರ್ಯಕ್ರಮ, ತಮ್ಮ ಏನು ವಾರದ ಅತಿಥಿ ಅಂತ ಅನ್ನುವಂತ ಕಾರ್ಯಕ್ರಮವನ್ನ ಇಟ್ಟುಕೊಂಡು ಮಾಡ್ತದೆ. ಪ್ರಪ್ರಥಮ ತಮ್ಮ ಎಲ್ಲರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು ಸರ್. ತದನಂತರ ಈಗ ತಾವು ಕೇಳಿದಂತ ಪ್ರಶ್ನೆ ಬಹಳ ನಮ್ಮ ಬೆಂಗಳೂರಿನ ಯುವಕರು ಕೇಳಿದಂತ ಪ್ರಶ್ನೆ ಬಹಳ ಅತ್ಯುತ್ತಮವಾದಂತ ಪ್ರಶ್ನೆ. ಸಮಾಜ ಸುಮಾರು 10-15 ವರ್ಷದಿಂದ ಸಂಘಟನೆ ಆಗಿದ್ದು, ಮುಂದಿನ ನಿಲುವು ನಮ್ಮ ಎಲ್ಲ ಹಿರಿಯರು ಅತ್ಯುತ್ತಮವಾದ ಸಮಾಜದಿಂದ ಕೊಡುಗೆ ಕೊಟ್ಟಿದ್ದಾರೆ. ಮುಂದಿನ ನಿಲುವು ಏನಪ್ಪಾ ಅಂತ ಹೇಳಿದ್ರ, ನಾವು ನಮ್ಮ ಹಕ್ಕುಗಳಿಗಾಗಿ ಹೋರಾಟ ಮಾಡುವಂತ ಅವಶ್ಯಕತೆ ತುಂಬಾ ಇದೆ ಸರ್. ಯಾಕಪ್ಪ ಅಂತ ಹೇಳಿದ್ರ, ನಾವು ಇದುವರೆಗೂ ಎಲ್ಲಾ ಕಾರ್ಯಕ್ರಮವನ್ನ ಸುಮಾರು 15 ವರ್ಷಗಳಿಂದ ಸಭೆ ಸಮಾರಂಭಗಳು ಬೆಂಗಳೂರಲ್ಲಿ ಸಮಾವೇಶಗಳನ್ನ ಮಾಡಿದ್ದೇವೆ. ಆದ್ರೆ ಒಂದು ಮಗು ಹತ್ತಾಗ ಮಾತ್ರ ಕೂಗು ತಾಯಿಗೆ ಕೇಳುತ್ತ ಅನ್ನೋ ಹಾಗೆ ಹಡಪದ ಸಮಾಜದ ಎಲ್ಲ ಕ್ಷೌರಿಕ ಬಾಂಧವರು ಇರ್ಬೋದು, ನೌಕರಿದಾರ ಇರ್ಬೋದು, ಎಲ್ಲರೂ ಕೂಡ ನಮ್ಮ ಹಕ್ಕುಗಳಿಗಾಗಿ ನಾವು ಹೋರಾಟವನ್ನ ಮಾಡ್ತಾ ಇಲ್ಲ. ಹಾಗಾಗಿ ಮುಂದಿನ ನಿಲುವು ಸಮಾಜದ ಹೋರಾಟ ಅನ್ನುವುದನ್ನ ಸ್ಪಷ್ಟವಾಗಿ ತಮಗೆ ನಾನು ತಿಳಿಸೋಕೆ ಇಷ್ಟಪಡ್ತೀನಿ ಸರ್. ಧನ್ಯವಾದಗಳು ಸರ್. ಎರಡನೇ ಪ್ರಶ್ನೆ, ನೀವು ಈಗಾಗಲೇ ಅನೇಕ ಹೋರಾಟಗಳನ್ನ ನಾ ಕಂಡ ಹಾಗೆ ಕೆಲವರು ಪ್ರವರ್ಗ 1 ಬೇಕು ಅನ್ನೋದು ಕೆಲವರ ಅಭಿಪ್ರಾಯ, ಆದರೆ ಇನ್ನು ಕೆಲವರು ST ಬೇಕು ಅನ್ನೋ ಒಂದು ಉದ್ದೇಶ. ಆ ST ಬೇಕನ್ನೋದ್ರಲ್ಲಿ ನಿಮ್ಮದು ಒಂದು ಹೆಚ್ಚಿನ ಪಾತ್ರ. ಹಾಗಲೇ ಈ ಒಂದು ವಿಷಯವಾಗಿ ಹೋರಾಟ ಕೂಡ ನಾನು ಕಂಡಿದ್ದೀನಿ. ಹಾಗಾಗಿ ನಿಮಗೆ ಈ ಒಂದು STನೇ ಯಾಕೆ ನಿಮಗೆ ಬೇಕು, ಈ ಒಂದು STಯ ಹಿಂದಿನ ಉದ್ದೇಶವೇನು ಎಂಬುದರ ಬಗ್ಗೆ ಸ್ವಲ್ಪ ವಿವರಣೆ ಹೇಳಿ ಸರ್. ಬಹಳ ಅತ್ಯುತ್ತಮವಾದಂತ ಪ್ರಶ್ನೆ ಮತ್ತು ಸಮಾಜಕ್ಕೆ ಒಂದು ಏಳಿಗೆಗೆ ಆಗುವಂತ ಒಂದು ಪ್ರಶ್ನೆಯನ್ನ ತಾವು ಕೇಳಿದ್ರಿ. ತಮ್ಮ ಗಮನಕ್ಕಿರಲಿ ಮತ್ತು ಯುವಕರ ಎಲ್ಲರಿಗೂ ಒಂದು
ವಿಷಯವನ್ನ ನಾನು ಈ ಮೂಲಕ ತಿಳಿಸಕ್ ಏನ್ ಪಡ್ತೀನಪ್ಪ ಅಂತ ಹೇಳಿದ್ರೆ, ಸುಮಾರು ಒಂದು 2 ವರ್ಷದ ಹಿಂದೆ ನನ್ನ ಕಚೇರಿಗೆ ಅಂದ್ರೆ ತಾಲೂಕಾ ಒಂದು ಆಫೀಸಿಗೆ ಒಂದು ಸಲಹೆ ಬಂತು. ಏನಪ್ಪಾ ಅಂತ ಹೇಳಿದ್ರೆ, ಹಿಂದುಳಿದ ಆಯೋಗ ಅಂತ ಹೇಳಿದ್ರೆ ಈಗ BCM ಇಲಾಖೆಯವರು ಒಂದು ನೋಟಿಸ್ ಅನ್ನ ತೆಗೆದುಕೊಂಡು ಬಂದ್ರು. ಏನಿತ್ತು ಆ ನೋಟಿಸ್ ಅಲ್ಲಿ ಅಂತ ಹೇಳಿದ್ರೆ, ಸವಿತಾ ಸಮಾಜವನ್ನ ಪರಿಶಿಷ್ಟ ಪಂಗಡಕ್ಕೆ ಸೇರಿಸಲು ಅವರ ಆರ್ಥಿಕ ಮತ್ತು ಅವರ ಸ್ಥಿತಿಗತಿ ಬಗ್ಗೆ ಅಧ್ಯಯನ ಮಾಡಲು ಮೈಸೂರು ಹಿಂದುಳಿದ ಗಿರಿಜನ ಸಂಶೋಧನಾ ಕೇಂದ್ರದವರು NGO ಇದು ಒಂದು ಸರ್ಕಾರದ ಒಂದು ಅಂಗ ಸಂಸ್ಥೆ ಆದಂತ ಒಂದು NGO ಸಮೀಕ್ಷೆ ಮಾಡ್ಲಿಕ್ಕೆ ಬಂದಿದೆ ಅನ್ನುವಂತ ಒಂದು ಕರೆ ಬಂತು. ನಾನು ತತ್ಕ್ಷಣ ಅಲ್ಲಿ ಹೋಗಿ ನಾನು ನೋಡಿದಾಗ, ಅವರಲ್ಲಿ ವಿಚಾರ ಮಾಡಿದಾಗ ಅಲ್ಲಿ ಏನನ್ನ ಮೆನ್ಷನ್ ಇತ್ತಂದ್ರೆ ಸವಿತಾ ಸಮಾಜ ಅಂತ ಇತ್ತಲ್ಲ. ಅವಾಗ ನಾನು ಅವ್ರು ಕೇಳಿದೆ, ಸರ್ ಸವಿತಾ ಸಮಾಜದವ್ರಲ್ಲಿ ಯಾರು ಇಲ್ಲ, ನಾವಿರೋದಿಲ್ಲ, ಹಡಪ ಸಮಾಜದವರು ಇಲ್ಲ, ನಿಮ್ಗೇನ್ ಕೇಳಿಲ್ಲ ಅವರು, ನೀವಲ್ಲ, ಸವಿತಾ ಸಮಾಜದವರ ಸ್ಥಿತಿಗತಿ ಬಗ್ಗೆ ಅಧ್ಯಯನ ಮಾಡುತ್ತೆ. ಸರ್ ನಾವು ಇಲ್ಲಿ ಕೆಲಸ ಮಾಡ್ತಾ ಇರೋದು, ನಾವು ನೋವನ್ನು ಅನುಭವಿಸ್ತಾ ಇರೋದು, ನಾವು ಹೆಚ್ಚಿನ ಜನಸಂಖ್ಯೆ ಇರೋದು, ಯಾಕೆ ನಮ್ಮನ್ನ ನಾಮಿನೇಷನ್ ಮಾಡಿಲ್ಲ ಅಂತ, ನಮ್ಮನ್ನ ಯಾರು ಗುರುತಿಸಿಲ್ಲ ಅಂತ ಕೇಳಿದೆ ನಾನು. ಅವಾಗ ಅವ್ರು ಹೇಳಿದ್ರು, ನೋಡಿ ನೀವು ಬಹುಸಂಖ್ಯಾತರು, ನಾವು ಕಂಡಂತೆ ನೀವೇ ಇಲ್ಲಿ ಅತ್ಯುತ್ತಮವಾಗಿ ಸೇವೆ ಮಾಡುವಂತರು, ಹತ್ರ ಇರೋರು, ನೋವನ್ನು ಅನುಭವಿಸಿದ್ರು, ಹಳ್ಳಿಗಾಡಿನಲ್ಲಿ ಇಡೀ ಕರ್ನಾಟಕದಲ್ಲಿ ಹಳ್ಳಿಯಲ್ಲಿ ವಾಸ ಮಾಡುವಂತರು ಯಾರಿದ್ರು ನೀವೇನ್ ಮಾಡ್ರಿ, ನೀವು ಕೂಡ ಪರಿಶಿಷ್ಟ ಪಂಗಡಕ್ಕೆ ತಾಲೂಕಾ ವೈಸ್, ತಾಲೂಕಾ ಮತ್ತು ಜಿಲ್ಲಾ ಪರಿಶಿಷ್ಟ ಪಂಗಡಕ್ಕೆ ನಮ್ಮನ್ನ ಸೇರ್ಪಡೆ ಮಾಡಲು ಕೋರಿ ಒಂದೊಂದು ಪ್ರತಿಭಟನೆ ಮಾಡ್ರಿ ಅಂತ ಹೇಳಿದಾಗ, ನಾನು ಸಂಬಂಧಪಟ್ಟಂತ ಎಲ್ಲಾ ಇಲಾಖೆಗಳನ್ನ ಜಿಲ್ಲಾ ಕಚೇರಿ ಇರ್ಬೋದು, ಸಂಬಂಧಪಟ್ಟಂತ ವಕೀಲರು ನಾನು ವಿಚಾರ ಮಾಡಿದೆ. ಸರ್ ನಮಗ್ ಗೊಂದಲಮಯ ಇತ್ತು. ಪ್ರವರ್ಗ 1ರಲ್ಲಿ ಏನಿದೆ, ತದನಂತರ ದುನಿಯಾದಲ್ಲಿ ಏನಿದೆ, ತದನಂತರ ಯಾವ್ದ್ರಲ್ಲಿ ಎಷ್ಟು ಪರ್ಸೆಂಟೇಜ್ ಇದೆ ಕೆಟಗರಿ ಅಂತ ವೀಕ್ಷಣೆ ಮಾಡಿದಾಗ ಅವ್ರು ಹೇಳಿದ್ರು, ನೀವು ಬಹಳ ಬೆಟರ್ ಅಂದ್ರೆ ಪರಿಶಿಷ್ಟ ಪಂಗಡ ಬಹಳ ಸೂಕ್ತವಾದದ್ದು. ಯಾಕೆ ಅಂತ ಹೇಳಿದಾಗ, ರಾಜಕೀಯ ಸ್ಥಾನಮಾನ ಇರ್ಬೋದು. ಈಗ ನೋಡ್ರಿ, ನಾನು ಗ್ರಾಮ ಪಂಚಾಯತಿ ಒಬ್ಬ ಸದಸ್ಯ, ಅಲ್ಲಿ ಸವಲತ್ತುಗಳಲ್ಲಿ ಪ್ರವರ್ಗ 1 ಬರಲ್ಲ, ಆಮೇಲೆ 2A ಬರಲ್ಲ. ನಾನ್ ಕಂಡ್ಕಂಡಂತ ನಿಮ್ಗ ಗೊತ್ತಿರ್ಲಿ, 12,000 ರೂಪಾಯಿ ಜನರಲ್ ಯಾವ್ದು ದನದೊಡ್ಡಿ ನಿರ್ಮಾಣ ಮಾಡ್ಲಿಕ್ಕೆ 12,000 ರೂಪಾಯಿ ಜನರಲ್ ಕೊಡ್ತಾರೆ. ಎಲ್ಲ ಜನರಲ್ ಅಂದ್ರೆ ಇಡೀ ಸಮೂಹ ಬಂತು. SC/ST ಅವ್ರಿಗೆ ಕೊಡ್ತಾರೆ 35,000. ಅಂದಾಗ ಮಾತ್ರ ಯಾಕೆ ಇದಕ್ಕೆ ನಾವು ಒತ್ತಡ ಹಾಕ್ಬೇಕು ಅಂತ ಹೇಳಿದ್ರೆ, ಇಂತ ಹಲವಾರು ಸೀಮಿತ ಸವಲತ್ತುಗಳು ಬರ್ತಾವ. ಅಲ್ಲಿ ಬಹಳ ಕಮ್ಮಿ ಪರ್ಸೆಂಟೇಜ್ ಇದೆ, ಬಹಳ ಇವರಿಲ್ಲ. ಯಾರೀಗ ದುನಿಯಾದಲ್ಲಿ ನೋಡ್ರಿ, ಕುರುಬರಿದ್ದಾರೆ, ಹಲವಾರು ಜನ ಅದಾರ, ಅವರೆಲ್ಲ ಮೀರಿ ನಾವು ಸವಲತ್ತು ತಗೋಬೇಕಂದ್ರೆ ಬಹಳ ತೊಂದರೆ ಆಗುತ್ತೆ ಅನ್ನೋ ಉದ್ದೇಶ ನಾನು ಮನಗಂಡೆ ಪ್ರಪ್ರಥಮ ಬಾರಿಗೆ ಮುಂಡ್ರಿಗಿ ತಾಲೂಕು ವಯನಗೌಡ ಅಂತ ಬಹಳ ಹೋರಾಟಗಾರರು ಮತ್ತು ಮಾಜಿ ಕುರಿ ಉಣ್ಣೆನ ಸಚಿವರು ಅನುಭವಿಗಳನ್ನ ಕರ್ಕೊಂಡು, ನಮ್ಮ ಶ್ರೀಗಳನ್ನ ಕರ್ಕೊಂಡು ಬೀದಿಯಲ್ಲಿ ಹೋರಾಟ ಮಾಡೋ ಮೂಲಕ ಪರಿಶಿಷ್ಟ ಪಂಗಡಕ್ಕೆ ಮನವಿ ಕೊಟ್ಟಿದ್ದೀವಿ ಸರ್. ಧನ್ಯವಾದಗಳು ಸರ್. ಈ ಉದ್ದೇಶವಾಗಿ ಪರಿಶಿಷ್ಟ ಪಂಗಡನೇ ಬೇಕು ಅನ್ನುವಂತ ನಿಲುವಲ್ಲಿ ಬಹಳ ಅಂದ್ರೆ ನಾನೇನ್ ಹೇಳ್ತೇನೆ, ಸಮಾಜದ ಎಲ್ಲ ಯುವಕರು ಸಮೀಕ್ಷೆ ಮಾಡ್ಬೇಕಾಗತ್ತೆ. ಈಗ ಪರಿಶಿಷ್ಟ ಪಂಗಡ ಕೇಳ್ತಾರೆ, ಇನ್ನೊಬ್ರು ಅದಲ್ಲ, ಯಾವುದಕ್ಕೆ ಹೋದ್ರೆ ಒಂದು ಅನುಕೂಲ ಅನ್ನುವಂತ ದೃಢ ನಿರ್ಧಾರವನ್ನ ಮಾಡಿ ನಾವು ಸರ್ಕಾರಕ್ಕೆ ಗೆರವು ಹಾಕ್ಬೇಕಾಗತ್ತೆ. ಆಮೇಲೆ ಅದನ್ನ ಮಾಡ್ತಾರೋ ಬಿಡ್ತಾರೋ ಅನ್ನುವಂತ ವಿಚಾರವನ್ನ ಮತ್ತೆ ಮುಂದಿಟ್ಟು ನಾವು ತಗೊಳ್ಳಬೇಕು ಅನ್ನುವಂತ ಛಲವನ್ನ ಇಟ್ಟು ನಾವು ಯಾವ್ದಾದ್ರು ಪ್ರತಿಭಟನೆ ಮಾಡ್ಬೇಕಾಗತ್ತೆ. ವಿಶ್ವಾಸವನ್ನ ನಮ್ಮೊಳಗೆ ನಾವು ವಿಶ್ವಾಸವನ್ನ ಇಟ್ಟು ಮಾಡ್ಬೇಕಾಗತ್ತೆ ಶರಣ ಸರ್. ಸರ್, ನಮಗೆ ರಾಜ್ಯ ಸರ್ಕಾರನೇ ಸ್ಪಂದಿಸುತ್ತಿಲ್ಲ. ನಾವು ಶತಶತಮಾನಗಳಿಂದ ಕರ್ನಾಟಕ ರಾಜ್ಯದವರು, ಅಪ್ಪಟ ಕನ್ನಡಿಗರು, ಮೂಲತಃ ಕರ್ನಾಟಕದವರು. ಈ ಒಂದು ಕರ್ನಾಟಕ ಸರ್ಕಾರದಲ್ಲಿದ್ದು, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿದ್ದು ನಾವು ಇನ್ನೂ ಕೂಡ 2A ಬರಬೇಕಾದ್ರೆ ಇಷ್ಟೊಂದು ದಿನಮಾನಗಳು, ಶತಮಾನಗಳೇ ಕಳೆದು ಹೋದವು. ಅಂತಹ ಸಂದರ್ಭದಲ್ಲಿ ನಾವು ST ಮೀಸಲಾತಿ ಬರಬೇಕಾದ್ರೆ ಕೇಂದ್ರ ಸರ್ಕಾರ ಒಪ್ಪಿಗೆ ಕೊಡಬೇಕು. ಆ ಒಂದು ಕೇಂದ್ರ ಸರ್ಕಾರ ಒಪ್ಪಿಗೆ ಕೊಡಬೇಕಾದ್ರೆ ನಾವು ಬಹುದೊಡ್ಡ ಹೋರಾಟವನ್ನು ಮಾಡಬೇಕಾಗುತ್ತೆ. ಇದು ನಮ್ಮಿಂದ ಸಾಧ್ಯನಾ? ಇದು ಯಶಸ್ಸು ಕಾಣುವಲ್ಲಿ ನಾವು ಏನಾದರೂ ಇದೆಯಾ ಅಂತ ಸರ್, ತಮ್ಮ ಗಮನಕ್ಕೆ ಒಂದು ವಿಷಯ ತರಕ್ ನಾನು ಇಷ್ಟಪಡ್ತೇನೆ. ಮೊದಲಿಗೆ ಹೇಳಿದಾಗೆ ಅಷ್ಟು ಕೂಸತ್ರ ಮಾತ್ರ ತಾಯಿ ಗೊತ್ತಾ ಅನ್ನೋ ಹಾಗೆ ಯಾವುದೇ ಕಾರಣಕ್ಕೂ ನಾವು ಇದುವರೆಗೂ ಕೂಡ ರಾಜ್ಯದಲ್ಲಿ ನಮ್ಮ ಹತ್ರ ಒಂದು ಅಸ್ತ್ರ ಇದೆ ಶರಣ ಸರ್. ಏನ ಅಸ್ತ್ರ ಅಂದ್ರೆ ವಕೀಲಿಕೆ ಬೇಡ, ಆಮೇಲೆ ಯಾವುದೇ ಪೊಲೀಸ್ ಬೇಡ, ಆಮೇಲೆ ಯಾವುದೇ ಸರ್ಕಾರ ಬೇಡ. ನಮ್ಮಲ್ಲಿ ಒಂದು ಒಂದು ಅಸ್ತ್ರ ಇದೆ. ಏನಂತ ಹೇಳಿದ್ರೆ, ಅಪ್ಪಟ ನಾವು ಕ್ಷೌರಿಕರಾದ ಕಾರಣ ನಮ್ಮ ಅವಶ್ಯಕತೆ ಇಡೀ ರಾಜ್ಯಾದ್ಯಂತ ದೇಶಾದ್ಯಂತ ಬೇಕಾಗುತ್ತೆ.
ಅವಾಗ ನಾವೇನ್ ಮಾಡ್ಬೇಕಂತ ಹೇಳಿದ್ರೆ ನಮ್ಮ ಹೋರಾಟಕ್ಕಾಗಿ ನಾವು ಸೀಮಿತ ದಿನಗಳ ಮಾತ್ರ ನಮ್ ಕಸ್ಟಮರ್ ನಮ್ಮ ಹತ್ರ ಬರ್ತಾರೆ. ಅಂಗಡಿ ಮುಗ್ಗಟ್ಟನ್ನ ಮುಚ್ಚಿ ಆಮೇಲೆ ಒಗ್ಗಟ್ಟಿನಿಂದ ನಾವು ಹೋರಾಟ ಮಾಡಿದ್ರೆ ಅದು ಕೂಗು ಕೆಳಗಿಂದ ಮೇಲೂರಿಗೆ ಕೇಳ್ತೇವೆ ಸರ್. ಆಮೇಲೆ ನಾವು ನೋಡಿರ್ಬೇಕು ಹಿಂದೆ ಒಂದ್ ಏನಾದ್ರು ಹೋರಾಟ ತಗೊಳ್ಬೇಕಂದ್ರ ಹೋರಾಟ ಮಹಾತ್ಮ ಗಾಂಧೀಜಿಯವರು ಶಾಂತಿಯುತವಾಗಿ ಅವಾಗ ಸ್ವಾತಂತ್ರ್ಯ ತಗೊಂಡು ಹಲವಾರು ಬಾರಿ ನೀವು ನೋಡಿದಾಗ ಹೋರಾಟಕ್ಕೆ ಸಡನ್ಲಿ ಅದು ಏನಾಗುತ್ತಂದ್ರೆ ಫಲ ದೊರಕೋದಿಲ್ಲ. ಅಂದಾಗ ಮಾತ್ರ ನಾವು ಆ ಸಕ್ಸಸ್ ಅನ್ನ ಮಾಡ್ತೀವಿ. ಏನು ನಾವು ಏನಾಗೈತೆ ಅಂತ ಹೇಳಿದ್ರೆ ಬರೀ ಅಲ್ಲೆಲ್ಲ ಮನೆ ಕೊಡ್ತಾ ಇದೀವಿ, ಹೋಗಿ ಗೆರವ್ ಆಗ್ತಾ ಇಲ್ಲ, ನೇರವಾಗಿ ಸಿಎಂ ನ ಮನೆಗೆ ಹೋಗಿ ಡೇಟ್ ತಗೊಂಡು ನಾವು ಮಾತಾಡುವಂತ ವ್ಯವಸ್ಥೆ ಮಾಡ್ತಾ ಇಲ್ಲ ಸರ್. ಸರಿ ಅಂದರೆ ಮುಂದಿನ ದಿನಮಾನಗಳಲ್ಲಿ ಖಂಡಿತ ST ಮೀಸಲಾತಿಗಾಗಿ ನಮ್ಮ ಸಮಾಜದವರು ಹೆಚ್ಚಿನ ಸಂಖ್ಯೆಯಲ್ಲಿ ಬೆಂಬಲ ವ್ಯಕ್ತಪಡಿಸ್ತಾರೆ. ಈ ಒಂದು ತಮ್ಮ ಒಂದು ಸೌಲಭ್ಯಕ್ಕಾಗಿ ದೃಢ ನಿರ್ಧಾರನ ತೆಗೆದುಕೊಳ್ಳುತ್ತಾರೆ ಅನ್ನೋ ನಂಬಿಕೆ ನಿಮ್ಮಲ್ಲಿದೆಯಾ? ಹಂಗಾದ್ರೆ ಸರ್ ಮಾಡ್ತಾರೆ ಸರ್. ಸಮಾಜದಲ್ಲಿ ನಾನು ಕಂಡುಕೊಂಡಂತಾಗ ಹಲವಾರು ಜನಗಳು ಸಮಾಜದತ್ತ ಒಲುತ್ತಾ ಇದಾರೆ. ಯಾಕಪ್ಪ ಅಂತ ಹೇಳಿದ್ರೆ ದಿನನಿತ್ಯ ನೋವನ್ನ ಅನುಭವಿಸ್ತಾ ಇದ್ದಾರೆ. ಸಮಾಜದ ಎಲ್ಲ ಯುವಕರು ಇರ್ಬೋದು, ತಾಯಂದಿರ್ಬೋದು, ಸಮಾಜ ಬೇಕು ಅನ್ನುವಂತ ನಿಟ್ಟಿನಲ್ಲಿ ಹೋರಾಡ್ತಾರೆ. ನಾವು ಏನು ಯುವಕರಿರ್ಬೋದು, ಹಿರಿಯರಿರ್ಬೋದು, ಅವ್ರಿಗೆ ಪರಿವರ್ತನೆ ಮಾಡುವಂತ ಸಭೆಗಳನ್ನ ಅವರನ್ನ ಸಮಾಜಕ್ಕೆ ಕರೆತರುವಂತ ವ್ಯವಸ್ಥೆನ ಮಾಡಿದ್ರೆ ಖಂಡಿತ ನಮ್ಮ ಹೋರಾಟ ಮತ್ತು ನಮ್ಮ ಆಸೆ ಈಡೇರೋದಕ್ಕೆ ಎರಡು ಮಾತ್ರ ಇಲ್ಲ ಸರ್. ನಮ್ಮನೆ ನಾವು ನೋಡ್ಕೊಂಡ್ರೆ ಸಾಕು, ಸಮಾಜ ಯಾಕಪ್ಪ ಬೇಕು ಅಂತ ಸಮಾಜದಲ್ಲಿ ಇಂತಹ ಜನರುಗಳು ಇನ್ನೂ ತುಂಬಾ ಸಾಕಷ್ಟಿದ್ದಾರೆ. ಅಂಥದ್ರಲ್ಲಿ ನೀವು ನಿಮ್ಮ ಕೆಲಸವನ್ನ ಬದಿಗೊತ್ತಿ ಸಮಾಜ ಸೇವೆಗೆ ಬಂದಂತ ಸಂದರ್ಭದಲ್ಲಿ ಈ ರೀತಿಯ ಮಾತುಗಳು ತಮಗೆ ನೋವು ಮಾಡಲ್ವಾ ಅಂತ? ಏನ್ ಸರ್ ಬರ್ತದೆ. ಈಗ ಬೇರೆದವರು ನೀವು ನೋಡ್ರಿ ಎಲ್ಲರೂ ಒಳ್ಳೆ ಕಾರ್ಯಕ್ಕೆ ಕೆಲವೊಂದು ವಿಘ್ನಗಳು ಬರೋದೇ ಉಂಟು. ಕಂಕಣ ಭದ್ರಾಗಿ ನಾವೆಲ್ಲರೂ ಸಮಾಜದ ಪರಿವರ್ತನೆ ಮಾಡಿದಾಗ ಖಂಡಿತ ಸಕ್ಸಸ್ ಆಗುತ್ತೆ. ಅವ್ರ ಅನ್ನೋರ ಬಗ್ಗೆ ನಾವು ನೋವನ್ನ ಅಂತ ಮಾಡಿದ್ರೆ ನಮ್ಮ ಮನೆಯಲ್ಲೇ ನಾವು ಕೆಲಸ ಮಾಡಬೇಕು. ಸಮಾಜವನ್ನ ಅದ್ಗಳ ರೀತಿ ಆಗುತ್ತೆ. ತಿಳಿದ್ರು ಕೂಡ ನಾವೇ ಕುತ್ಕೊಂಡ್ರೆ ಏನಾಗ್ಬೋದು ಸಮಾಜ ಅನ್ನೋದನ್ನ ವಿಚಾರಿಸ್ಬೇಕು. ಧನ್ಯವಾದಗಳು. ಈಗಾಗಲೇ ಅನೇಕ ಗ್ರಾಮೀಣ ಪ್ರದೇಶದಲ್ಲಿ ಗ್ರಾಮ ಪಂಚಾಯತಿ ಮಟ್ಟದಲ್ಲಿರಬೇಕು, ಇನ್ನು ಅನೇಕ ಕಡೆ ಇರ್ಬೋದು, ಕೆಲವೊಬ್ಬರಿಗೆ ಕ್ಷೌರಿಕ ಅಂಗಡಿ ಇಡೋದಕ್ಕೆ ಸ್ಥಳಾವಕಾಶ ಇಲ್ಲ. ನಮಗೆ ಆ ಒಂದು ಸ್ಥಳಾವಕಾಶ ಇಡೋದಕ್ಕೆ ನಮ್ಮದೇ ಆದಂಥ ಜಾಗ ಇಲ್ಲ. ಸರ್ಕಾರಿ ಭೂಮಿಯಲ್ಲಿ ನಾವು ಅಂಗಡಿಗಳನ್ನು ಇಟ್ಟಾಗ ಅದನ್ನು ಸರ್ಕಾರದವರು ತಮ್ಮ ಇಷ್ಟ ಬಂದಂತೆ ಬೇರೆ ಕಡೆ ಸ್ಥಳಾಂತರ ಮಾಡಿ ಅಂದಾಗ ನಾವು ಮಾಡಬೇಕಾಗುತ್ತೆ. ಆ ಒಂದು ಸಂದರ್ಭದಲ್ಲಿ ನಮಗೆ ಅದೇ ಸ್ಥಳವನ್ನು ಮೀಸಲಿಡಬೇಕು ಅಂದರೆ ಈ ಒಂದು ಕೆಪಾಸಿಟಿ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಇಲ್ವಾ ಅಂತ? ಸರ್, ನಾನು ಕಣ್ಕೊಂಡಂತೆಗೆ ಇಡೀ ಊರಿಗೆ ಒಬ್ಬ ಕ್ಷೌರಿಕ ಅಥವಾ ಇಬ್ಬರ ಕ್ಷೌರಿಕರು ಇದ್ರೆ ಅವಶ್ಯಕತೆ ಇರುತ್ತೆ. ನಾವು ಮಾನ್ಯ ಸರ್ಕಾರದಿಂದನೇ ನಾವು ಒಂದೇನಂತ ಹೇಳಿದ್ರೆ ಹಡಪದ ಕ್ಷೌರಿಕರಿಗೆ ನಿವೇಶನ ಮತ್ತು ಸ್ಥಳವನ್ನ ನಿಗದಿತವಾಗಿ ಕೊಡಲೇಬೇಕು ಅನ್ನುವಂತ ಒಂದು ಹೋರಾಟವನ್ನ ಮಾಡಿ ಅದನ್ನು ಕೂಡ ಅಲ್ಲಿಂದ ಗೆಜೆಟ್ ಮಾಡ್ಕೊಂಡು ಅವರೇ ಆದೇಶ ಮಾಡುವ ಹಾಗೆ ಮಾಡಿದ್ರೆ ನಾಳೆ PDO ಇರ್ಬೋದು, ಗ್ರಾಮ ಪಂಚಾಯತಿ ಅಧ್ಯಕ್ಷರು ಇರ್ಬೋದು, ಅವರೇ ಇಲ್ಲಪ್ಪ ಅವ್ರಿಗೆ ಆದೇಶನೇ ಇದೆ, ನಾವು ಅವ್ರು ಕೊಡೋ ಅಂತ ಒಂದು ಸರ್ಕಾರದ ಆದೇಶ ಇದೆ, ನಾವು ಅವ್ರಿಗೆ ಕೊಡ್ಲೇಬೇಕು. ಕೈಗಾರಿಕೆ ಮಾಡುವಂತ ನಾವೇ ಅಂದ್ರೆ ನಾವಲ್ಲ, ಬಡಿಗಾರ್ ಇರ್ಬೋದು, ಕಮ್ಮಾರ್ ಇರ್ಬೋದು, ಚೆಮ್ಮಾರ್ ಇರ್ಬೋದು, ಇವ್ರಿಗೆಲ್ಲ ಸವಲತ್ತುಗಳನ್ನ ಸರ್ಕಾರದಿಂದನೇ ಕೈ ಕೆಲಸ ಮಾಡುವಂತ ಕೊಟ್ಟರಂದ್ರೆ ಬಹಳ ಅನುಕೂಲ ಆಗುತ್ತೆ. ಖಂಡಿತ. ಈಗಾಗಲೇ ಅಲ್ಲಿಂದ ಬರ್ಬೇಕು. ಆದೇಶ ಬರೋರು ಸರ್ಕಾರದಿಂದ ಆದೇಶ ಬಂದ್ರೆ ಮಾತ್ರ ಗ್ರಾಮ ಪಂಚಾಯತಿ ಮಟ್ಟದೊಳಗೆ ಎಲ್ಲ ನಮ್ಗೆ ಅವಕಾಶ ಮಾಡಿಕೊಡಕ್ಕೆ ಅವಕಾಶ ಇರುತ್ತೆ. ಧನ್ಯವಾದಗಳು ಸರ್. ಹಾಗೆ ತದನಂತರ ಈ ಒಂದು ನಿಮ್ಮ ಒಂದು ಯುವ ಘಟಕ ರಚನೆಯಾಗಿ ಕನಿಷ್ಠ 1 ವರ್ಷ ಕಳೆದು ಹೋಯ್ತು ಅಂತೀರಾ? ಹೌದು ಸರ್, ಹೌದು. 1 ವರ್ಷ ಕಳೆದು ಹೋಯ್ತು. ನಿಮ್ಮ ಮೇಲೆ ಯುವಕರು ಅನೇಕ ಆಶಾಭಾವನೆಗಳು ಇಟ್ಕೊಂಡಿದ್ದಾರೆ, ಅದು ಮಾಡುತ್ತೆ ಇದು ಮಾಡುತ್ತೆ ಅಂತ. ನಿಮ್ಮ ಯುವ ಘಟನೆ ರಚನೆ ಆದಮೇಲೆ ನೀವು ಮಾಡಿರ್ತಕ್ಕಂಥ ಸಾಧನೆಗಳೇನು, ಜನರ ಜಾಗೃತಿಗಾಗಿ ನೀವು ಮಾಡಿರ್ತಕ್ಕಂಥ ಕಾರ್ಯಗಳೇನು ಅಂತ? ಸರ್ ನೋಡಿ, ಯುವ ಘಟಕ ಆದ್ಮೇಲೆ ಒಂದು ವ್ಯವಸ್ಥಿತವಾದಂತ ಬಿಜ್ಜೂರು ಪ್ರಕರಣ ಇರ್ಬೋದು, ಆಮೇಲೆ ಅಲ್ಲೆಲ್ಲೇ ಗದಗ ಜಿಲ್ಲೆಯಲ್ಲಿ ನಡೆದಂತ ಒಂದು ಮಹಿಳೆ ಮೇಲೆ ಅತ್ಯಾಚಾರ ಮಾಡುವಂತ ವ್ಯವಸ್ಥೆನ ಮಾಡಿದ್ದು, ಅದನ್ನ ಎದುರಿಸೋದಿರ್ಬೋದು. ರಾಣೆಬೆನ್ನೂರಿನಲ್ಲಿ ದಲಿತರ ಮತ್ತು ಕ್ಷೌರಿಕರ ಒಂದು ನೋವಿನಲ್ಲಿ ಸ್ಪಂದಿಸದೇ ಇರ್ಬೋದು, ಎಲ್ಲ ಸ್ಪಂದಿಸುವಂತ ಕಾರ್ಯ ಇರ್ಬೋದು. ಹೀಗೆ ಮತ್ತೆ ಹೊಸಪೇಟೆಯಲ್ಲಿ, ಗದಗಲ್ಲಿ, ಆಮೇಲೆ ಕೊಪ್ಪಳದಲ್ಲಿ, ಬೆಂಗಳೂರಲ್ಲಿ ಯುವಕರನ್ನ ಹುರಿದುಂಬಿಸುವಂತ ಕಾರ್ಯಕ್ರಮವನ್ನ ಮತ್ತು ಮಠದ ಎಲ್ಲ ಕಾರ್ಯಗಳಿಗೆ ಬೆನ್ನೆಲುಬಾಗಿ ಅವರ ಬೆನ್ನಾಗಿ ಯುವ ಘಟಕ ಕಾರ್ಯವನ್ನ ಇದುವರೆಗೆ ನಿರ್ವಹಿಸಿದೆ ಸರ್. ಧನ್ಯವಾದಗಳು.
ಈಗಾಗಲೇ ನಿಮಗೆ ಸಮಾಜದಲ್ಲಿ ನಮ್ಮ ಸಮಾಜದಲ್ಲಿ ಅನೇಕ ಸ್ಥಾನಮಾನಗಳಿವೆ. ಅದನ್ನು ಹೊರತುಪಡಿಸಿ ವಿವಿಧ ದೇಶ ಸಂಘ ಸಂಸ್ಥೆಗಳನ್ನ ಸ್ಥಾಪನೆ ಮಾಡಿದ್ದೀರಿ ನೀವೇ ಸ್ವತಃ. ಅದಲ್ಲದೆ ರಾಜಕೀಯ ಪಕ್ಷಗಳಲ್ಲೂ ಕೂಡ ತೊಡಸ್ಕೊಂಡಿದ್ದೀರಿ. ಇಷ್ಟೆಲ್ಲ ಜವಾಬ್ದಾರಿನ ಹೊತ್ತ ನಿಮಗೆ ಸಮಾಜದಲ್ಲಿ ಸಕ್ರಿಯವಾಗಿ ಈ ರೀತಿ ಕೆಲಸ ಮಾಡಬೇಕಾದ್ರೆ ಯಾವ ರೀತಿ ಅಂತ ನೀವೊಬ್ಬರು ಸಮಾಜಕ್ಕೆ ಮಾದರಿಯಾಗಿದ್ದೀರಿ. ನಮಗೂ ಕೂಡ ಕೇವಲ ಒಂದು ಸ್ಥಾನದಲ್ಲಿದ್ದು ಸಮಾಜದಲ್ಲಿ ತೊಡಸ್ಕೊಳ್ಳೋದಕ್ಕೆ ತುಂಬ ಕಷ್ಟ ಆಗ್ತಾ ಇದೆ. ಇದೆಲ್ಲ ನಿಮ್ಗೆ ಹೇಗೆ ಸಾಧ್ಯ ಅಂತ? ಇಷ್ಟೆಲ್ಲ ಸ್ಥಾನಮಾನಗಳನ್ನು ಸಮಾಜದಲ್ಲೂ ಹೊರಗಡೆ ರಾಜಕೀಯವಾಗಿಯೂ ಪಡೆದುಕೊಂಡ ನೀವು ಯಾವ ರೀತಿ ಎಲ್ಲ ಸ್ಥಾನಮಾನಗಳನ್ನ ಸರಿದೂಗಿಸ್ಕೊಂಡು ಸಕ್ರಿಯವಾಗಿ ಕಾರ್ಯನಿರ್ವಹಿಸ್ತೀರಿ ಅಂತ? ಸರ್, ತಾವು ನನ್ನ ಜೀವನದ ಒಂದು ಅತ್ಯುತ್ತಮವಾದಂತ ಪ್ರಶ್ನೆ ಕೇಳಿದ್ರೆ, ನಾನು ಯಾವುದನ್ನ ಬಯಸಿ ನಾನು ಅದು ಆಗ್ಬೇಕು ಅನ್ನುವಂತ ವಿಚಾರವನ್ನು ಇಟ್ಟುಕೊಂಡಂತ ಒಂದು ಯಾವ್ದೋ ಹುದ್ದೆ ಕೂಡ ನನಗೆ ಇವತ್ತು ಬಂದಿಲ್ಲ. ಆ ಹುದ್ದೆ ನನಗೆ ಬರುತ್ತಂದ್ರೂ ಕೂಡ ನಾನು ಅಲ್ಲಿ ಇರ್ಲಾರ್ದೆ ನನಗೆ ಹುದ್ದೆಗಳು ಎಲ್ಲವೂ ಬಂದವು ಸರ್. ನಂದು ಒಂದೇ ಒಂದು ಕನಸು, ಸಮಾಜದಲ್ಲಿ ಎಲ್ಲರಿಗೂ ಕೂಡ ಇವತ್ತು ಒಳ್ಳೆ ಕೆಲಸ ಒಳ್ಳೇದಾಗುತ್ತಪ್ಪ ಅಂತ ಹೇಳಿದ್ರೆ ಯಾವ್ದೇ ಕಾರಣಕ್ಕೆ ಗೌರವ ಯಾರು ಕೊಡ್ತಾರೋ ಅವ್ರಿಗೆ ಗೌರವ ಕೊಡುವಂತ ರೂಢಿ ನನ್ನ ಜಯಮಾನದಲ್ಲಿ. ಈಗ ಕರ್ನಾಟಕ ರಕ್ಷಣೆ ಇರ್ಬೋದು, ಆಮೇಲೆ ಮಠಮಾನ್ಯಗಳಿರ್ಬೋದು, ಇತರ ಸಮಾಜದ ಎಲ್ಲ ಮುಖಂಡರಿರ್ಬೋದು, ಆಮೇಲೆ ಪಕ್ಷದ ಎಲ್ಲ ಹಿರಿಯರಿರ್ಬೋದು, ನಾವು ಯಾವ ರೀತಿ ಅವ್ರಿಗೆ ಸ್ಪಂದನೆ ಮಾಡ್ತೀವಿ ಅವ್ರು ನಮ್ಮನ್ನ ಅರಿಸಿ ಬರ್ತಾವ ಸರ್. ಆದ್ರೆ ಬಂದ್ಮೇಲೆ ಅದಕ್ಕೆ ನಾವು ಗೌರವ ಕೊಡ್ಬೇಕಾಗತ್ತೆ. ಯಾಕಂತ ಹೇಳಿದ್ರೆ ನನ್ನನ್ನ ಸುತ್ತ ಹಾಕಿ ಅವ್ರು ಬಂದವನ ಮೇಲೆ ಅದಕ್ಕೆ ನಾನೇನಾದ್ರೂ ಅನ್ಯಾಯ ಮಾಡಿದ್ನಂದ್ರ ನಮ್ಮನ್ನ ಇನ್ನೂ ಕೆಳಮಟ್ಟಕ್ಕೆ ಹೋಯ್ತೇವನ ಅದನ್ನ ನಾವು ವೃತ್ತಿ ಒಳಗೆ ಬೆಳಗಿನಿಂದ ಒಂದು 2-3 ತಾಸು ಕೆಲಸ ಮಾಡ್ತೀವಿ. ತದನಂತರ ಯಾರು ಒಂದು ನಮ್ಮ ಕಡೆಯಿಂದ ಏನ್ ಹೆಲ್ಪ್ ಆಗುತ್ತೆ ಯಾರು ಬರ್ತಾರ ಅವ್ರಿಗೆಲ್ಲ ಮನಸ್ಸಿನಲ್ಲಿ ಸಂಕೋಚ ಭಾವನೆ ಇಲ್ದಾನ ಮನಸಾರೆ ನಾನು ಅವ್ರನ್ನ ಅಪ್ಕೊಂಡಿದೀನಿ ಅನ್ನೋ ಒಂದು ಉದ್ದೇಶಕ್ಕೆ ನನ್ನನ್ನ ಹುಡುಕಿ ಅಷ್ಟು ಸ್ಥಾನಮಾನಗಳು ಬಂದವಂತ ನನಗನ್ನಿಸ್ತು. ಖಂಡಿತ ನಿಮ್ಮ ಒಂದು ಸಾಮರ್ಥ್ಯ, ನಿಮ್ಮ ಒಂದು ಕಾರ್ಯ ಚಟುವಟಿಕೆ ನೋಡಿ ಈ ಒಂದು ಸ್ಥಾನಮಾನ ಬಂದಿದ್ದಾವೆ. ತುಂಬ ಸಂತೋಷದ ವಿಷಯ ಸರ್. ಹಾಗೆ ಈ ಒಂದು ನಿಮ್ಮ ಯುವ ಘಟಕದ ಮುಂದಿನ ನಿಲುವುಗಳೇನು ಅಂತ, ಏನು ಸಾಧನೆ ಮಾಡಕ್ಕೆ ಹೋಗ್ತಾ ಇದ್ದೀರಾ ಅಂತ, ಮುಂದೆ ನಿಮ್ಮ ನಿರ್ಧಾರಗಳೇನು, ಯಾವ ರೀತಿ ಸಮಾಜನ ಭವಿಷ್ಯನ ನೀವು ಒಂದು ರಚನೆ ಮಾಡ್ತೀರಾ, ನಿಮ್ಮ ಮೇಲೆ ಅನೇಕ ಯುವಕರು ಒಂದು ಸ್ಥಾನಮಾನ ಕೊಟ್ಟು ನಿಮ್ಮ ಒಂದು ಏನು ರಚನೆ ಇದೆಯಲ್ಲ ಅದನ್ನೇ ತುಂಬ ಒಂದು ಸೂಕ್ಷ್ಮ ರೀತಿಯಲ್ಲಿ ಎಲ್ಲರೂ ಅವಲೋಕಿಸ್ತಾ ಇದ್ದಾರೆ. ತುಂಬ ಏನು ಮಾಡ್ತಾ ಇದ್ದಾರೆ, ಇಲ್ಲಿವರೆಗೂ ಏನಿತ್ತು, ಈಗ ಏನಾಗ್ತಾ ಇದೆ ಸಮಾಜ, ಇದೆಲ್ಲ ಯುವಕರ ಒಂದು ಮನದಾಳದಲ್ಲಿದೆ. ನೀವು ಕಂಡ ಹಾಗೆ ನಿಮ್ಮ ಕನಸೇನು, ಯುವ ಘಟಕ ರಚನೆ ಆದಮೇಲೆ ಯುವ ಘಟಕದ ಮೂಲ ಉದ್ದೇಶಗಳೇನು, ಏನು ಸಾಧನೆ ಮಾಡೋಕ್ಕೋಸ್ಕರ ಒಂದು ಯುವ ಘಟಕನ ರಚನೆ ಮಾಡಿದ್ದೀರಾ ಅಂತ? ನೋಡಿ ಸರ್, ಯುವ ಘಟಕವನ್ನ ನಾವು ಮೊದಲಿಗೆ ಅದ್ರ ಹೆಡ್ಲೈನ್ಸ್ ಇಟ್ಟ ಹಾಗೆ ಹಡಪದ ಕ್ಷೌರಿಕ ಯುವ ಘಟಕ ಅಂತೇಳಿ ನಾವು ಸ್ಥಾಪನೆ ಮಾಡಿದ್ವಿ ಸರ್. ತಮ್ಗೆಲ್ಲ ಗೊತ್ತಿರ್ಲಿ, ಸುಮಾರು ವರ್ಷಗಳಿಂದ ನಾವು ಒಂದು ಸಮಾಜವನ್ನ ತೆಗಿಬೇಕಾದ್ರೆ ಒಂದನ್ನ ತಪ್ಪು ಮಾಡಿದೀವಿ ಅಂತ ನನ್ನ ವೈಯಕ್ತಿಕ ಮನೋಭಾವ ಹೇಳ್ತಾ ಇದೆ. ಅವತ್ತೇ ನಾವು ಹಡಪದ ಕ್ಷೌರಿಕ ಅನ್ನುವಂತ ವ್ಯವಸ್ಥೆಯನ್ನ ನಾವು ಇಟ್ಕೊಂಡಿದ್ರೆ ಇವತ್ತು ಮಾಧ್ಯಮ ಇರ್ಬೋದು, ಸರ್ಕಾರದಲ್ಲಿರ್ಬೋದು, ಅಧಿಕಾರಿಗಳಿರ್ಬೋದು, ಹಡಪದ ಕ್ಷೌರಿಕರು ಅನ್ನುವಂತ ಮನೋಭಾವ ಬರ್ತಾ ಇತ್ತು. ತದನಂತರ ನಾವು ಸಮಾಜವನ್ನ ಕಟ್ಟಬೇಕಾದ್ರ, ಈಗ ನೀವು ಯುವಕರು ಏನ್ ಕನಸ್ಕೊಂಡ್ರಿ ಏನಂತ ಪ್ರಶ್ನೆ ಕೇಳಿದಾಗ, ನಾವು ಸಮಾಜವನ್ನ ಕಟ್ಟಬೇಕಾದಾಗ ನೋಡಿ, ನಾವು ಇಡೀ ದಿವಸವನ್ನ ಸಮಾಜಕ್ಕಾಗಿ ಮೀಸಲು ಇಡಬೇಕಾದಂತ ಅವಶ್ಯಕತೆ ಇಲ್ಲ. ವಾರದಲ್ಲಿ ಒಂದಿನ ತಿಂಗಳಲ್ಲಿ 1 ದಿನ ಮಾಡಿದ್ರೆ ಸಮಾಜವನ್ನ ಯಾವ ರೀತಿ ಬೇಕಾದ್ರೂ ಕಟ್ಟಬಹುದು. ತಮ್ಮ ಗಮನಕ್ಕಿರ್ಲಿ, ಹಿಂದೆ ನಾವು ನನಗೆ ಬಹಳ ನೋವಾದಂತ ಒಂದು 3-4 ಸಮಾಜದಲ್ಲಿ ನೋವಾದಂತ ಘಟನೆಗಳು. ರಾಜ್ಯ ಕಮಿಟಿ ಯಾವತ್ತೂ ಅದು ಮೀಟಿಂಗ್ ಮಾಡಿದ್ರು ಕೂಡ ಸಂಡೇ ದಿನನೇ ಮಾಡಿದೆ. ನನ್ನ ಒಂದು ಈ ಯುವ ಕಮಿಟಿಯ ಒಂದು ಆಶೆ ಏನಪ್ಪಾ ಅಂತ ಹೇಳಿದ್ರೆ, ನೌಕರರು ಬೇಕಾಗತ್ತ, ಕ್ಷೌರಿಕರು ಬೇಕಾಗತ್ತ, ಎಲ್ಲರೂ ಬೇಕಾಗತ್ತ. ಅದಕ್ಕೋಸ್ಕರ ಏನ ಮಾಡ್ಬೇಕಂದ್ರ ನಾವು ಪೂರಾ ಮಂಗಳವಾರ ಇರ್ಬೋದು, ಶನಿವಾರ ಇರ್ಬೋದು, ಆ ದಿನದಲ್ಲಿ ಮಾತ್ರ ನಾವು ಸಮಾಜವನ್ನ ಗಟ್ಟಿಯಾಗಿ ಸಂಘಟನೆ ಮಾಡ್ಬೋದು ಅನ್ನೋಂಥದ್ದು ವಿಚಾರ ನನಗೆ ಗೊತ್ತಾಗತ್ತೆ. ಆಮೇಲೆ ಯುವ ಘಟಕದ ಉದ್ದೇಶ ಏನಂತ ಹೇಳಿದ್ರೆ, ಇಷ್ಟು ದಿವಸ ಬರೀ ಕಾರ್ಯಕ್ರಮ ಮಾಡಿವೆ. ಮುಂದಿನ ದಿನಮಾನದಲ್ಲಿ ಈಗ ನೋಡ್ರಿ, ಅಪ್ಪನವರ ಜಯಂತಿಯನ್ನ ರಜಾ ರಹಿತ ಘೋಷಣೆ ಮಾಡ್ರಿ ಅಂತ ಹೇಳ್ತೀವಿ ನಾವು. ರಜಾ ಮಾಡ್ರಿ ಅಂತ ಹೇಳಂಗಿಲ್ಲ, ರಜಾ ರಹಿತ ಸರ್ಕಾರಿ ದಿನವಾಗಿ ಘೋಷಣೆ ಮಾಡ್ರಿ ಅಂತ ಒಂದು ಒಳ್ಳೆಯ ನಿರ್ಧಾರ. ಆಮೇಲೆ ಈಗೇನು ಲಿಂಗಾಯತ ಮತ್ತು ಹಡಪದ
ಈ ವ್ಯವಸ್ಥೆಯಲ್ಲಿ ತಮ್ಗೆ ಗೊತ್ತಿರ್ಬೇಕು, ಜಾತಿ ಆದಾಯ ಪ್ರಮಾಣ ಪತ್ರನ ಜೀವಾವಧಿ ಕೊಡ್ತಾ ಇದಾರೆ ಈಗ. ತಮಗ್ ಗೊತ್ತೈತಲ್ಲ ಗೊತ್ತಿಲ್ಲ. ಜೀವಾವಧಿ ಅಂತ ಹೇಳಿದ್ರೆ ಒಂದು ಸಲ ಜಾತಿ ಪ್ರಮಾಣ ಪತ್ರ ಕೊಟ್ರೆ ಒಳ್ಳೆ ತಿದ್ದುಪಡಿ ಮಾಡೋದಿಲ್ಲ. ಈಗೇನಾದ್ರೂ ನಾವು ಜಾತಿ ಆದಾಯ ಪ್ರಮಾಣ ಪತ್ರ ಲಿಂಗಾಯತ ಅಂತ ತಗೊಂಡ್ರ ನಾವು ಮುಂದೆ ಮಕ್ಕಳು ಕೂಡ ನಾವು ಜಾಬ್ ಕೊಡ್ಸಕ್ಕಾಗಲ್ಲ ನಮಗ. ಆ ವ್ಯವಸ್ಥೆಯಲ್ಲಿ ಮುಂದಿನ ದಿನಮಾನದಲ್ಲಿ ಲಿಂಗಾಯತ ಮತ್ತು ಹಡಪದ ಸಮೀಕ್ಷೆ ಮಾಡಿ ಸರ್ಕಾರಕ್ಕೆ ಹೋರಾಟ ಮಾಡಿ ಒಂದನ್ನ ನಮಗ್ ಸರಿಯಾಗಿ ಕೊಡಿ. ನಮ್ ಮಕ್ಕಳದ್ದು ಏನೈತೆ ಅದ ಕನ್ಸಿಡರ್ ಮಾಡಿ ನಮಗ್ ಟೊಯ್ಯದಲ್ಲಿ ನೆದರ್ ಚುಕ್ಕಿಂದ ಆಗಿತ್ತು ಅಂತ ಹೇಳಿದ್ರಿ. ಇದು ಯಾವ್ದು ಲಿಂಗಾಯತ ಮಾಡಿದಲ್ಲ ತಪ್ಪು ನಮ್ದು, ಸರ್ಕಾರದ್ದಲ್ಲ. ಅದು ನೆದರ್ ಚುಕ್ಕಿಂದ ಏನೋ ಆಗ್ಬಿಟ್ಟೈತಿ. ಕೆಲವೊಂದ್ ಕಡೆ ಹಡಪದ ಅಂತ ಐತಿ, ಕೆಲವೊಂದ್ ಕಡೆ ಲಿಂಗಾಯತ ಐತೆ, ಅದನ್ನ ಸರಿಪಡಿಸ್ರಿ ಅನ್ನೋದು ಒಂದು. ಹಿಂದೆ ಸ್ವಲ್ಪ ಶಿಕ್ಷಣದಲ್ಲಿ ತುಂಬಾ ಹಿರಿಯರು ತುಂಬಾ ಕಡಿಮೆ ಇದ್ರು, ಹಾಗಾಗಿ ಕೆಲವೊಂದು ಮಿಸ್ಟೇಕ್ಗಳಾಗಿರ್ತಾವೆ ಆಗಿನ ಒಂದು ಕಾಲಮಾನದಲ್ಲಿ. ಈಗಿನ ಒಂದು ಜನರೇಷನ್ಗೆ ತಕ್ಕಂತೆ ಲಿಂಗಾಯತನ ಹೊರತುಪಡಿಸಿ ಹಡಪದ ಅಂತ ನಮೂದಿಸ್ಬೇಕನ್ನೋದು ನಿಮ್ಮ ನಿರ್ಧಾರ. ಸರ್, ಅದಾದ ನಂತರ ನಾವೇನೀಗ ಕ್ಷೌರಿಕ ಹಡಪದ ನಿಗಮ ಮಂಡಳಿನ ಸ್ಥಾಪನೆ ಮಾಡ್ಬೇಕು ಸಮಾಜದ ಒಂದು ಉದ್ಧಾರಕ್ಕಾಗಿ. ತದನಂತರ ಏನು ಮಠಕ್ಕೆ 2 ಕೋಟಿ ಕೊಡ್ತೀನಿ ಅಂತ ಹೇಳಿ ಆಶ್ವಾಸನೆ ಕೊಟ್ಟು ಹೋದ್ರು ಮಾನ್ಯ ಮುಖ್ಯಮಂತ್ರಿಗಳು. ಅದನ್ನು ಕೂಡ ನೇರವಾಗಿ ಕೊಡಿಸುವಂತ ವ್ಯವಸ್ಥೆ. ಹಿಂಗೆ 10 ಹಲವಾರು ಬೇಡಿಕೆಗಳನ್ನ ತೆಗೆದುಕೊಂಡು ಹೋಗಿ ಮೊದಲಿಗೆ ಈಗ ನೋಡ್ರಿ, ನಾಳೆ ನಾನು ಒಂದು ಕಾರ್ಯಕ್ರಮವನ್ನ ಮಂಗಳವಾರ ದಿವಸ ಹಮ್ಮಿಕೊಂಡಿದ್ದೀನಿ. ಏನಪ್ಪಾ ಅಂತ ಹೇಳಿದ್ರ ಅಪ್ಪನವರ ಜಯಂತಿಯ ಪೂರ್ವ ಸಭೆ ಮತ್ತು ತಾಲೂಕ ಎಲ್ಲ ಯುವಕರನ್ನ ಕರ್ಕೊಂಡು ತಹಸೀಲ್ದಾರ್ ಒಂದು ಮನವಿ ಕೊಡ್ಬೇಕು ಅನ್ನುವಂತ ವಿಚಾರ ಇಟ್ಕೊಂಡು ಈಗೇನ್ ತಮ್ಮ ಕೂಟ ಡಿಸ್ಕಷನ್ ಮಾಡಿದ್ನಲ್ಲ, ಹಡಪದ ಕ್ಷೌರಿಕರ ನಿಗಮ ಮಂಡಳಿ ಸ್ಥಾಪನೆ ಮಾಡೋದು, ರಜಾ ರಹಿತ ಅಪ್ಪಣ್ಣವರ ಜಯಂತಿಯನ್ನ ಆಚರಣೆ ಮಾಡೋದು. ಆಮೇಲೆ ಈಗ ನೀವು ಆಗಲೇ ಕೇಳಿದ್ರಿ, ಗ್ರಾಮ ಪಂಚಾಯತಿ ಮತ್ತು ಪಟ್ಟಣ ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತಿ, ತಾಲೂಕಾ ಪಂಚಾಯತಿ ಇವ್ರು ಯಾರ ಮಳಿಗೆಗಳು ಇರ್ತಾವ, ಅವ್ರು ಬಾಡಿಗೆ ಕೊಡೋಲ್ರಕ್ಕ, ಬಾಡಿಗೆ ತಗೊಳ್ಬೇಕು ನಮ್ಗ. ಅದರಲ್ಲಿ ಕೂಡ ಮೀಸಲಾತಿಗಳನ್ನ ಇಡಬೇಕು, ನಿವೇಶನವನ್ನ ನೇರವಾಗಿ ಮನೆಯನ್ನ ಕ್ಷೌರಿಕರು ತಲುಪಿಸ್ಬೇಕು. ಹಿಂಗ ಇದು ಒಂದು ಬೇಡಿಕೆ ಇಟ್ಕೊಂಡು ಒಟ್ಟು ಒಂದು 5 ಬೇಡಿಕೆಗಳನ್ನ ಮಾಡಿ ತಾಲೂಕಿನಿಂದ ಇಲ್ಲಿ ಮುಂದ್ರಿಗಿಂದ ಸ್ಟಾರ್ಟ್ ಆಯ್ತಪ್ಪ ಅಂತ ಹೇಳಿದ್ರೆ ಇಡೀ ಜಿಲ್ಲಾ ಮತ್ತು ತಾಲೂಕವಾರು ಈ ಒಂದು ಹೋರಾಟ ಮಾಡಿಬಿಟ್ಟು ಒಂದು ದಿನ CM ನ ಭೇಟಿಯಾಗುವಂತ ವ್ಯವಸ್ಥೆ ಮಾಡಿ ಅವ್ರ ಹತ್ರ ಇದನ್ನೆಲ್ಲ ಚರ್ಚಿಸಿ ಇದು ಸರಿ ಹೋಗಿರೋದ್ರಿ. ಮುಂದೆ ಇಲೆಕ್ಷನ್ ಬರ್ತದೆ ಶರಣವ್ರ. ಹೌದು, ನಾವು ಯಾವುದೇ ಒಂದು ಹೋರಾಟ ಮಾಡಿದ್ರು ಕೂಡ ಅವ್ರು ಬಗ್ಲೇಬೇಕಾಗುತ್ತೆ. ಯಾಕಂದ್ರೆ ಸಮೂಹ ಜನಸಂಖ್ಯೆ ಇರುವಂತ ನಮ್ಮ ಸಮಾಜವನ್ನ ಕಡೆಗಣಿಸಕ್ ಆಗಲ್ಲ ಅವ್ರಿಗೆ. ಹೌದು, ಅವ್ರಿಗೂ ಓಟಿನ ಒಂದು ಆಸೆ ಹಚ್ಚಿ ನಾವು ಸ್ವಾಮಿಗಳ ಮತ್ತು ಹಿರಿಯರ ನೇತೃತ್ವದಲ್ಲಿ ಒಂದು ಹೋರಾಟವನ್ನು ಕೈಗೊಂಡು ಬಹಳ ಸಕ್ಸಸ್ ಆಗ್ತಿ. ಯುವ ಘಟಕದ ಉದ್ದೇಶ ನಮ್ಮ ಮುಂದಿನ ದಿನಮಾನದಲ್ಲಿ ಇದೆ ಸರ್. ಖಂಡಿತ. ಅಂದ್ರೆ ಮುಂದಿನ ದಿನಮಾನಗಳಲ್ಲಿ ರಾಜ್ಯಾದ್ಯಂತ ದೊಡ್ಡ ಪ್ರತಿಭಟನೆ ಹಮ್ಮಿಕೊಳ್ಬೇಕು ಅನ್ನೋದು ನಿಮ್ಮ ನಿರ್ಧಾರ. ಖಂಡಿತ. ಈ ಒಂದು ಹೋರಾಟದ ಕುರಿತು ನಿಮ್ದೇನಾದ್ರೂ ಈಗ ಪೂರ್ವಭಾವಿ ಸಭೆ ಮುಗಿಸಿದ್ದೀರಾ ಅಂತ? ಇಲ್ಲ ಸರ್, ಏನಿಲ್ಲ, ಇನ್ನೂ ಮಾತಾಡಿಲ್ಲ. ಮುಂದಿನ ದಿನಮಾನದಲ್ಲಿ ಎಲ್ಲ ಹಿರಿಯರು ಮತ್ತು ಯುವಕರನ್ನ ಕರೆದುಕೊಂಡು ಆ ಸಭೆಯನ್ನ ಮಾಡಿ ನಿರ್ಧಾರ ತಗೊಳ್ಬೇಕಾಗುತ್ತೆ. ಧನ್ಯವಾದಗಳು ಸರ್. ಈ ಒಂದು ಕಾರ್ಯಕ್ರಮಕ್ಕೆ 2ನೇ ವಾರದ ಅತಿಥಿ ಕಾರ್ಯಕ್ರಮಕ್ಕೆ ಆಗಮಿಸಿ ತಮ್ಮ ಒಂದು ಅಭಿಪ್ರಾಯಗಳನ್ನು, ಮನದಾಳ ಮಾತನ್ನು, ಈ ಒಂದು ಸಮಾಜದ ಒಂದು ಶ್ರಮ ಪಟ್ಟು ಈ ಒಂದು ಸಮಾಜವನ್ನು ಬೆಳೆಸಬೇಕನ್ನೋ ನಿಮ್ಮ ಒಂದು ಉದ್ದೇಶ ನಿಜಕ್ಕೂ ಶ್ಲಾಘನೀಯ. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದ ಸಮಾಜದ ಸರ್ವ ಬಾಂಧವರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳು. ತಮಗೂ ಕೂಡ ಧನ್ಯವಾದಗಳು ಸರ್. ನಮಸ್ಕಾರ, ಶುಭರಾತ್ರಿ.